ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಮುದ್ನೂರು ತಾಲೂಕಿನ ಮಂಟೂರು ಮತ್ತು ಬುದ್ನಿ ಗ್ರಾಮದಲ್ಲಿ ಚಿರತೆ ಪ್ರತ್ಯಕ್ಷವಾದ ಘಟನೆ ಜರುಗಿದೆ. 15 ದಿನದಿಂದ ಅರಣ್ಯ ಇಲಾಖೆಯವರು ಹುಡುಕ್ತಿದ್ರು, ಈ ಚಿರತೆ ಸಿಕ್ಕಿರಲಿಲ್ಲ. ಇಂದು ಚಿರತೆ ಸೆರೆ ಸಿಕ್ಕಿದೆ. ಮಂಟೂರು ಹಾಗೂ ಬುದ್ನಿ ಮದೋಳ್ ಕಿಸೋರಿ ಗ್ರಾಮದ ಜನತೆ ನಿಟ್ಟಿಸಿರು ಬಿಟ್ಟಿದ್ದಾರೆ. ಅರಣ್ಯ ಇಲಾಖೆಯವರು ಹಾಗೂ ಸಾರ್ವಜನಿಕರು ಕೂಡಿ ಚಿರತೆಯನ್ನ ಹಿಡಿಯಲು ಯಶಸ್ವಿಯಾಗಿದ್ದಾರೆ. ಗ್ರಾಮದ ಎಲ್ಲಾ ಸಾರ್ವಜನಿಕರು ಹಾಗೂ ಅರಣ್ಯ ಸಿಬ್ಬಂದಿ ವರ್ಗದವರು ಚಿರತೆಯನ್ನ ಹಿಡಿಯಲು ಯಶಸ್ವಿಯಾಗಿದ್ದಾರೆ. ಮಂಟೂರು ಹಾಗೂ ಕಿಸೋರಿ ಮತ್ತು ಬಿದ್ನಿ ಗ್ರಾಮದ ಸಾರ್ವಜನಿಕರು ಕಷ್ಟಪಟ್ಟು ಚಿರತೆಯನ್ನ ಹಿಡಿದಿದ್ದಾರೆ. ಸೋಮವಾರ ಸಂಜೆ ಕೊನೆಗೂ ಈ ಚಿರತೆ ಬಲೆಗೆ ಬಿದ್ದಿದೆ. ಆ ಮೂಲಕ ಗ್ರಾಮಸ್ಥರು ನಿಟ್ಟುಸಿರು ಬಿಡುವಂತಾಗಿದೆ. 15 ದಿನಗಳಿಂದ ಅರಣ್ಯ ಇಲಾಖೆ ಸಿಬ್ಬಂದಿಗೆ ಚಳ್ಳೆ ಹಣ್ಣು ತಿನ್ನಿಸುತ್ತಿದ್ದ ಚಿರತೆಯನ್ನ ಸೋಮವಾರ ಸೆರೆ ಹಿಡಿಯಲಾಗಿದೆ. ಅವಿತು ಕುಳಿತಿದ್ದ ಚಿರತೆಯನ್ನ ಡ್ರೋನ್ ಮೂಲಕ ಪತ್ತೆ ಮಾಡಿ ಬಲೆಗೆ ಬೀಳಿಸಿಕೊಳ್ಳಲಾಗಿದೆ. ಸೋಮವಾರ ಸಂಜೆ ಚಿರತೆ ಬಲೆಗೆ ಬಿದ್ದಾಗ ಗ್ರಾಮಸ್ಥರು ಸಂತೋಷವನ್ನ ವ್ಯಕ್ತಪಡಿಸಿದ್ದಾರೆ. ಆದ್ರೆ ಚಾಲಾಕಿ ಚಿರತೆ ಸಿಬ್ಬಂದಿಗೆ ಚಳ್ಳೆ ಹಣ್ಣು ತಿನ್ನಿಸಿ ಮತ್ತೆ ಪರಾರಿಯಾಗಿತ್ತು. ಹಠ ಬಿಡದೆ ಕಾರ್ಯಾಚರಣೆ ಮುಂದುವರಿಸಿದ ಸಿಬ್ಬಂದಿ ಕೊನೆಗೂ ಚಿರತೆಯನ್ನ ಮತ್ತೊಮ್ಮೆ ಬಲೆಗೆ ಕೆಡವಿದ್ದಾರೆ. ಸೋಮವಾರ 50ಕ್ಕೂ ಅಧಿಕ ಸಿಬ್ಬಂದಿ ಸ್ಥಳೀಯರ ಸಹಾಯದೊಂದಿಗೆ ಈ ಚಿರತೆಯನ್ನ ಯಶಸ್ವಿಯಾಗಿ ಕಾರ್ಯಾಚರಣೆ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಪಿ ಶ್ರೀಧರ್ ಡಿಎಫ್ಒ ಮಾರ್ಗದರ್ಶನದಲ್ಲಿ ಹಾಗೂ ರಾಜೇಶ್ವರಿ ಹಿರಣ್ಣಟ್ಟಿ ಎಎಸ್ಎಫ್ ಜಮಖಂಡಿ, ಶಿವಪುತ್ರ ತಳವಾರ್ ಆರ್ಎಫ್ಒ ಮದೋಳ್, ಪವನ್ ಕುರ್ನಿಂಗ್ ಆರ್ಎಫ್ಒ ಜಮಖಂಡಿ, ಅಮೃತ್ ಗಂಡೂಸಿ ಆರ್ಎಫ್ಒ ಬೀಳಗಿ, ಮದೋಳ್ ಜಮಖಂಡಿ ಬೀಳಗಿ 3 ವಲಯದ ಅರಣ್ಯ ಸಿಬ್ಬಂದಿಗಳು ಹಾಗೂ ಸಾರ್ವಜನಿಕರ ಸಹಾಯದಿಂದ ಸುರಕ್ಷಿತವಾಗಿ ಚಿರತೆ ಕಾರ್ಯಾಚರಣೆ ಯಶಸ್ವಿಗೊಳಿಸಿದ್ದಾರೆ. ವರದಿ ವೀರೇಶ್ ವಸ್ತ್ರದ, ನ್ಯೂಸ್ 26 ಕನ್ನಡ, ಬಾದಾಮಿ. ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.